ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಈವ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಸೊ ಸುಜಿತ್ತು ಮಲಗಿದ್ದಾನೆ. ಇವತ್ತು ಸೋಮವಾರ, ನೆನ್ನೆ ಎಲ್ಲ ಹಬ್ಬ ಎಲ್ಲ ಸೂಪರಾಗಂತೂ ಆಯಿತು. ನೀವು ಕೂಡ ಎಲ್ಲರೂ ಚೆನ್ನಾಗಿ ಹಬ್ಬನ ಆಚರಣೆ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಹಬ್ಬದ ಒಂದು ಬ್ಲಾಗ್ನ ಶೇರ್ ಮಾಡಿದ್ದೀನಿ ಆಲ್ರೆಡಿ. ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಚಾನಲ್ನಲ್ಲಿದೆ, ಸರ್ಚ್ ಮಾಡಿ ಸಿಗುತ್ತೆ. ಯುಗಾದಿ ಹಬ್ಬದ ಆಚರಣೆ ಹೇಗೆಲ್ಲ ಮಾಡಿದೆ ಹೇಗೆ ಅಂತ. ಇವತ್ತು ಕೂಡ ರೋಹಿತ್ಗೆ ಕ್ಲಾಸ್ ಇದೆ, ಹೋಗಿದ್ದಾನೆ. ನಾಳೆ ಕೂಡ ಇದೆ, ಅವನಿಗೆ ಸಂಡೇ ಹಬ್ಬ ಯಾವುದಕ್ಕೂ ರಜೆ ಇಲ್ಲ. ಸೊ ಹೋಗಲಿ ಅಂತ ನೆನ್ನೆ ನಾನೇ ಕಳಿಸಿರ್ಲಿಲ್ಲ. ಇವತ್ತು ಹೋಗಿದ್ದಾನೆ. ಇನ್ನೇನು ಬರ್ತಾನೆ ಒಂದು 5 ಗಂಟೆ. ಇವಾಗ ಟೈಮ್ ಬಂದು ಒಂದು 4 ಗಂಟೆ ಆಗಿದೆ. ಸೊ ಇವತ್ತು ಟೌನ್ಗೆ ಹೋಗಬೇಕಿತ್ತು ಆ್ಯಕ್ಚುಲಿ. ಯಾಕೆ ಅಂತಂದರೆ ಇನ್ನೂ ಒಂದು ಶಾಪ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಸೊ ನಾನಿನ್ನೂ ನೋಡಿಲ್ಲ. ಅದಕ್ಕೆ ಹೇಳಿದರು. ಸೊ ಯಾವ ಶಾಪು ಏನು ಅಂತ ನಾನು ಹೋಗಿ ಬಂದ ಮೇಲೆ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ. ಸೊ ಇದರಿಂದ ಬಹಳಷ್ಟು ಹೆಣ್ಮಕ್ಳಿಗಂತೂ ಖಂಡಿತ ಹೆಲ್ಪ್ ಆಗುತ್ತೆ. ಸೊ ಅದರಲ್ಲೂ ನಮ್ಮ ಗುಬ್ಬಿಲಿರೋ ಅಂಥ ಹೆಣ್ಮಕ್ಳು, ಆಮೇಲೆ ಸುತ್ತಮುತ್ತ ಹಳ್ಳಿಗಳು ಜಾಸ್ತಿ ನಮ್ಮ ಗುಬ್ಬಿ ಸೈಡಲ್ಲಿ. ಸೊ ಅಂಥ ಹೆಣ್ಮಕ್ಳಿಗೆಲ್ಲ ಸುಮಾರು ಹೆಲ್ಪ್ ಆಗುತ್ತೆ. ಸೊ ನೋಡೋಣ, ಇವತ್ತು ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಟೈಮ್ ಆಗಿಲ್ಲ ಇನ್ನೂ ಹೋಗೋದಕ್ಕೆ. ನಾಳೆ ವರ್ಷದಡ್ಕು ನೋಡಬೇಕು, ನಾಳೆ ಹೋಗೋಕ್ಕಾಗತ್ತಾ ಹೇಗೆ ಅಂತ. ಸೊ ಮುಂಚಿತವಾಗಿ ವಿಶ್ ಮಾಡಿಬಿಡ್ತಾ ಇದ್ದೀನಿ ನಿಮಗೆ, ಹ್ಯಾಪಿ ವರ್ಷದಡ್ಕು. ಸೊ ಯಾರೆಲ್ಲ ನಾನ್ ವೆಜ್ ತಿನ್ನೋರಿದ್ದಾರೆ ಅವ್ರಿಗೆಲ್ಲ ನಾಳೆ ನಿಜವಾದ ಯುಗಾದಿ ಹಬ್ಬ ಅಂತಲೇ ಹೇಳ್ಬೋದು. ಸೊ ನಮ್ಮ ಮನೇಲಿ ಕೂಡ ಮಟನ್ನು ಹೇಳಿದ್ದೀವಿ ನಾಳೆ. ನೋಡೋಣ ನಾಳೆ ಏನೇನೆಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬಿರಿಯಾನಿ ಇದೆಲ್ಲ ಮಾಡೋಣ ಅಂದ್ಕೊಂಡೆ. ರೋಹಿತ್ಗೆ ಕ್ಲಾಸ್ ಇದೆ. ಸೊ ರೋಹಿತ್ಗೆ ಕ್ಲಾಸ್ ಇದೆ, ಕ್ಲಾಸ್ಗೆ ಹೋಗ್ತಾನೆ. ಮನೆಯವ್ರು ಇನ್ನೇನು ಒಂದು ಸಲ ಊಟ ಮಾಡಿದ್ರೆ ಮುಗೀತು. ನಾನು ಅಷ್ಟೇ, ಒಂದು ಸಲ ಊಟ ಮಾಡಿದ್ರೆ ಮತ್ತೆ ನಾನು ಸಂಜೆ ಅಷ್ಟು ತಿನ್ನಲ್ಲ. ಸೊ ಅದಕ್ಕೆ ರೋಹಿತ್ತು ಬಿರಿಯಾನಿ ಎಲ್ಲ ಏನು ಮಾಡಬೇಡಿ, ಇನ್ನೊಂದು ದಿವಸ ಮಾಡೋರಂತೆ, ಸುಮ್ಮನೆ ಸಾಂಬಾರು ಮಾಡಿ ಅಂತ ಹೇಳಿದ್ದಾನೆ. ನೋಡೋಣ, ಮಟನ್ ತರ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಹೇಳಿದ್ದೀವಿ ಒಬ್ರಿಗೆ. ಮನೆಯವ್ರು ಇವತ್ತು ಊರಿಗೆ ಹೋಗಿದ್ರು. ಸೊ ಬೆಳಗ್ಗೆಯಿಂದ ಏನು ಬ್ಲಾಗ್ ತೊಗೊಳ್ಳಿಲ್ಲ. ಸೊ ಸಾಕಾಗ್ಬಿಟ್ಟಿತ್ತು, ನೆನ್ನೆ ಎಲ್ಲ ಹಬ್ಬ ಸೆಲೆಬ್ರೇಟ್ ಮಾಡಿ. ಇವತ್ತು ಬೇಜಾರಾಗ್ತಿದೆ. ಸೊ ಊರಿಗೆ ಹೋಗಿ ಬರ್ತೀನಿ ಅಂತ ಉರಿಯೋ ಬಿಸಿಲಲ್ಲೇ ಊರಿಗೆ ಹೋಗಿ ಬಂದರು ಮಧ್ಯಾಹ್ನನೇ. ಸೊ ಒಬ್ಬಟ್ಟು ಸಾಂಬಾರೇ ಇತ್ತಲ್ಲ, ಅದಕ್ಕೇ ಸ್ವಲ್ಪ ಮುದ್ದೆ ರೈಸು ಎಲ್ಲ ಮಾಡಿಟ್ಟಿದ್ದೆ. ಸೊ ಬಂದವ್ರು ಏನು ಬಡಿಸ್ಕೊಡ್ಲಿಲ್ಲ, ನಾನು ಅವರೇ ಬಡಿಸ್ಕೊಂಡು ಊಟ ಮಾಡಿದ್ರು. ಸುಜಿತ್ಗೆ ಮಲಗಿಸಿದ್ದೀನಿ. ಸೊ ಮಲಗಿಸಿ ಎದ್ದು ಬಂದರೆ ಗೊತ್ತಲ್ಲ, ಹಿಂದೆನೇ ಓಡಿ ಬರ್ತಾನೆ ಎದ್ದು. ಕೆಲವರು ಕೇಳ್ತಾ ಇದ್ರಿ, ರಾಯರ ಒಂದು ವ್ರತ ಮಾಡಿದ್ರಲ್ಲ ಶ್ವೇತಾ, ಅದು ನೀವು ಬೇಡ್ಕೊಂಡಿದ್ದು ಈಡೇರ್ತಾ ಅಂತ ಕೇಳಿದ್ರಿ. ಸೊ ಏನು ಅಂತಂದರೆ, ನಾನು ಸುಮಾರು ಹಳೆ ಬ್ಲಾಗಲ್ಲಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೆ. ಇಲ್ಲಿ ಏನು ಸೌಂಡು ಅಂದರೆ, ಮುನ್ಸಿಪಲಿಂದ ನೀರು ಬಿಟ್ಟಿದ್ದಾರೆ, ಸ್ವಲ್ಪ ನೀರ್ದು ಮೋಟ್ರು ಸೌಂಡು ಶೇರ್ ಮಾಡಿದ್ದೀನಿ. ಸೊ ಏನು ಅಂತಂದರೆ, ನಾನು ಬೇಡ್ಕೊಂಡಿರೋ ಅಂಥದ್ದು ಸ್ವಲ್ಪ ಲಾಂಗ್ ಟೈಮೇ ಇರೋವಂಥದ್ದು. ಅದು ನನಗೆ ಗೊತ್ತು, ಈ ಸದ್ಯಕ್ಕೆ ಹೀಗಾಗೋಂಥದ್ದಲ್ಲ. ನೋಡೋಣ, ಒಂದು ತಿಂಗಳಷ್ಟು ಟೈಮ್ ಇದೆ, ವೆಯ್ಟ್ ಮಾಡಬೇಕು, ಆಮೇಲೆ ಅದು ಗೊತ್ತಾಗೋಂಥದ್ದು ನನಗೆ. ಸೊ ಹೇಳ್ತೀನಿ ಖಂಡಿತ, ಬೇಡ್ಕೊಂಡಿದ್ದು ಈಡೇರ್ತಾ ಏನು ಎತ್ತ ಎಲ್ಲನೂ ಹೇಳ್ತೀನಿ ಖಂಡಿತವಾಗಿ ನೀವು ಎಲ್ರಿಗೂ. ಸೊ ಬ್ಲಾಗ್ಗಳನ್ನ ನೋಡ್ತಾ ಇರಿ ಸ್ನೇಹಿತರೆ, ಸಪೋರ್ಟ್ ಮಾಡ್ತಾಯಿರಿ. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇನ್ನೂ ಇಷ್ಟ ಆದರೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇವಾಗ ಇನ್ನೇನಿಲ್ಲ, ಸುಜಿತ್ನ ಮಲಗ್ಸೋಕೆ ಹೋಗಿ ಬಂದರೆ ನನ್ನ ಫೇಸ್ ಹಿಂಗಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಆ್ಯಕ್ಚುಲಾಗಿ ನೈಲ್ಸ್ ಎಲ್ಲ ಕಟ್ ಮಾಡಬೇಕಾಗಿತ್ತು. ತುಂಬ ನೈಲ್ಸ್ ಎಲ್ಲ ಉದ್ದುದ್ದ ಬೆಳೆಸ್ಕೊಳ್ಳೋಕೆ ಅಷ್ಟು ಇಷ್ಟ ಆಗೋಲ್ಲ. ಸೊ ಹೇರ್ ನೋಡಿ, ಕಟ್ ಮಾಡಿಸಿದ್ದೆ, ಆಲ್ರೆಡಿ ಶುದ್ಧ ಬೆಳೆದಿದೆ ನನ್ನ ಹೇರು. ಸೊ ಹೇರ್ ಗ್ರೋತ್ಗೇನು ಪ್ರಾಬ್ಲಮ್ ಇಲ್ಲ, ಏಕೆಂದರೆ ಸ್ವಲ್ಪ ಹೇರ್ ಫಾಲ್ ಆಗ್ತಿತ್ತು ಅಷ್ಟೇ. ಸೊ ಸ್ನೇಹಿತರೆ, ಸೋಮವಾರ ನಾನು ಯಾವುದೇ ವಿಡಿಯೋ ತೊಗೊಳಕ್ಕಾಗಲಿಲ್ಲ, ಹೇಳಿದ್ನಲ್ಲ. ಹಬ್ಬ ಎಲ್ಲ ಮಾಡಿ ಸ್ವಲ್ಪ ಸ್ಟ್ರೈನ್ ಆಗಿಬಿಟ್ಟಿತ್ತು, ಹಾಗಾಗಿ ಯಾವುದೇ ವಿಡಿಯೋ ತೊಗೊಳ್ಳಿಲ್ಲ. ಸೊ ಇದು ಬಂದು ಮಂಗಳವಾರದ ಬೆಳಗಿನ ವಿಡಿಯೋ. ಸೊ ಬೆಳಗ್ಗೆನೇ ಎದ್ದಿದ್ದೀನಿ. ಒಂದು ಟೈಮ್ ಬಂದು ಇವಾಗ 6 ಗಂಟೆ. ಇವಾಗ ಸ್ವಲ್ಪ ಬಿಸಿಲು ಕಾಲ ಅಲ್ವಾ, ಬೇಸಿಗೆ, ಹಾಗಾಗಿ ಬೇಗ ಸ್ವಲ್ಪ ಬೆಳಗಾಗುತ್ತೆ. ಇವಾಗ ಕೆಲಸಗಳನ್ನ ಶುರು ಮಾಡ್ಕೊಬೇಕು. ಸೊ ಮೊದಲನೇದಾಗಿ ಹಾಲು ಕಾಯಕ್ಕಿಟ್ಟು, ಸೊ ನಾನು ಒಂದು ಡಿಟಾಕ್ಸ್ ಡ್ರಿಂಕ್ಸ್ನ ತೊಗೊಂಡು ಮನೆಯವ್ರಿಗೆ ಟೀ ಮಾಡಿಕೊಡೋ ಅಂಥದ್ದು. ಮತ್ತು ಇವತ್ತು ಬೆಳಗ್ಗೆನೇ
ನಾನ್ ವೆಜ್ಜೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸುಜಿತ್ ನೋಡಿ ಕೆಲವೊಂದು ಎಕ್ಸಸೈಸ್ ತೋರಿಸ್ತಾನೆ ನಿಮಗೆ. 1 2 3 4 5 6 7 8 9 10. ನೆಕ್ಸ್ಟ್ ಬೇರೆ ಮಾಡಿ. ಕಮಾನ್ 1 2 3 4 5 6 7 8 9 10. 1 ಹಿರಾಮು 1 2 3 4 5 6 7 8 9 10. ಈಗ ಸುಜಿತ್ ತೋರಿಸ್ತಾ ಇರೋದು ಯಾವ ಎಕ್ಸಸೈಸ್ ಅಂದರೆ ಇದು ಅನಿಮಲ್ ವಾಕ್. ಸೊ ಅನಿಮಲ್ ವಾಕ್ ಮಾಡೋದ್ರಿಂದ ನಿಮಗೆ ಫ್ಯಾಟ್ ಬರ್ನ್ ಆಗುತ್ತೆ ಮತ್ತು ಕ್ಯಾಲ್ರಿ ಜಾಸ್ತಿ ಲಾಸ್ ಆಗುತ್ತೆ. ಸೊ ನೋಡಿದ್ರಲ್ಲ, ಸುಜಿತ್ ಮಾಡೋಂಥ ಎಕ್ಸಸೈಸ್ಗಳನ್ನೆಲ್ಲ ನೀವು ಏನಾರ ಕಲ್ತ್ಬಿಟ್ರೆ ಖಂಡಿತ ಎಷ್ಟೋ ವೆಯ್ಟ್ ಲಾಸ್ ಆಗೋಗ್ಬಿಡ್ತೀರಾ. ಇದೆಲ್ಲ ಸುಜಿತ್ತು ನನ್ನಿಂದ ಕಲ್ತಿರೋ ಅಂಥದ್ದು. ಅಂದರೆ ನಾನು ಮಾಡ್ತೀನಲ್ವ ಪ್ರತಿನಿತ್ಯ, ಅದನ್ನು ಅವನು ಕೂಡ ಕೌಂಟ್ ಮಾಡೋದನ್ನು ಕೂಡ ಕಲ್ತ್ಬಿಟ್ಟಿದ್ದಾನೆ. ಸೊ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂದರೆ ನನಗಿಂತ ಚೆನ್ನಾಗಿ ಮಾಡ್ತಾನೆ. ಕೆಲವೊಂದು ಯೋಗಾಭ್ಯಾಸದಲ್ಲಿ ಮಾಡೋ ಅಂಥ ಆಸನಗಳನ್ನ ತುಂಬ ಚೆನ್ನಾಗಿ ಮಾಡ್ತಾನೆ ನೋಡಿ. ಆಯಿತು, ಎಲ್ರಿಗೂ ಓಕೆ ಡನ್ ಅಂತ ಹೇಳ್ತಾ ಇದ್ದಾನೆ. ಸ್ನೇಹಿತರೆ, ಇವತ್ತು ಹೊಸ್ತಡ್ಕು ಆದರೂ ನನ್ನ ಒಂದು ವರ್ಕೌಟ್ನ ನಾನು ನಿಲ್ಸೋಕ್ಕಾಗಿಲ್ಲ. ಸೊ ಇವಾಗ ಒಂದು ಹಾಫ್ ಆನ್ ಅವರ್ ವರ್ಕೌಟ್ ಮಾಡ್ಕೊಂಡು ಹೀಗೆ ಬಂದೆ. ಸೊ ಬಿರಿಯಾನಿ ಎಲ್ಲ ಬೆಳಗ್ಗೆ ರೆಡಿ ಮಾಡಿ ಇಟ್ಟೋಗಿದ್ದೀನಿ. ಇವಾಗ 8:45 ಟೈಮು. ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಂಡು ಸಿಗ್ತೀನಿ. ಆಯಿತು, ಇವಾಗ ಸ್ವಲ್ಪ ಮಕ್ಕಳಿಗೆ ಮೊಸರು ಬಜ್ಜಿ ಮಾಡಿಕೊಟ್ಟು ಸಾಂಬಾರು ಮಾಡಿಟ್ಬಿಟ್ರೆ ಮಟನ್ ಸಾಂಬಾರು, ಒರೆಸ್ತಡ್ಕಿನ ಊಟ ರೆಡಿ ಆದಂಗೆ. ಸೊ ಗೊತ್ತಲ್ಲ ನನ್ನ ಕೆಲಸಗಳು ಫಾಸ್ಟು. ಬೆಳಗ್ಗೆನೇ ಎದ್ದು ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ನೋಡಿ. ನಾನ್ ವೆಜ್ ತಿನ್ನೋರಿಗೆಲ್ಲ ಏನೂ ವಿಷಯ ಮಾಡಿಲ್ಲ ನಾನಿವತ್ತು. ಸ್ನೇಹಿತರೆ, ಎಲ್ರಿಗೂ ಅಲ್ಲ, ನಾನ್ ವೆಜ್ ತಿನ್ನೋರಿಗೆ ಹ್ಯಾಪಿ ಹೊಸ್ತಡ್ಕು. ಏನೇನೆಲ್ಲ ರೆಸಿಪಿ ಮಾಡಿದ್ದೀರ ನೀವುಗಳು ಕೂಡ ಕಮೆಂಟ್ ಮಾಡಿ. ಸೊ ರೋಹಿತ್ಗೆ ರಜಾ ಇದ್ದಿದ್ದರಿಂದ ಬೆಳಗ್ಗೆನೇ ಟಿಫನ್ಗೆ ಇವತ್ತು ಬಿರಿಯಾನಿ ಮಾಡಿದ್ದೀನಿ. ಸೊ ನಾನು ತಿನ್ನೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಏನು ಅಂತಂದರೆ ಬೆಳಗ್ಗೆನೇ ನನಗೆ ರೈಸ್ ತಿಂದು ಅಭ್ಯಾಸ ಇಲ್ಲ. ಸೊ ಕಂಟ್ರೋಲು. ನೋಡೋಣ ಏನು ಮಾಡೋದು ಅಂತ. ತಿಂದರೆ ಖಂಡಿತ ನಿಮಗೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ಒಂದು ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಆಲ್ರೆಡಿ ನಾನು ಬಿರಿಯಾನಿ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಅದ್ರ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಮಾಡಿ ಇಟ್ಬಿಟ್ಟಿದೆ, ಯಾಕೆಂದರೆ ಟೈಮ್ ಆಗಿಬಿಡುತ್ತಲ್ವ, ಹಾಗಾಗಿ. ಸೊ ನಾನು ಉಪಯೋಗಿಸೋದು ಬಾಸುಮತಿ ರೈಸ್, ಇಂಡಿಯನ್ ಗೇಟ್ ಬಾಸುಮತಿ ರೈಸ್. ಮೊದಲಿಂದಲೂ ನಾನು ಇದನ್ನೇ ಉಪಯೋಗಿಸೋದು. ಸೊ ಖಾಲಿಯಾಗಿತ್ತು, ತರಿಸಿದ್ದೆ. ಅದನ್ನು ಒಂದು ಜಾರ್ಗೆ ಫಿಲ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಚಿಕನ್ ಬಿರಿಯಾನಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನಮ್ಮ ಮನೆಯಲ್ಲಿ ಮಟನ್ಗಿಂತ ಮಕ್ಕಳಿಗೆ, ಮನೆಯವ್ರಿಗೆಲ್ಲ ಚಿಕನ್ನೇ ತುಂಬ ಇಷ್ಟ. ನನಗಂತೂ ಮಟನ್ ಇಷ್ಟನೇ ಆಗಲ್ಲ, ಚಿಕನ್ನೇ ಇಷ್ಟ. ಸೊ ಏನು ಅಂದರೆ ಹಬ್ಬ ಅಂತ ಮಾಡಿರೋದು ಅಷ್ಟೇ. ಹಬ್ಬ ಅಂತ ಮಾಡಿದ್ರು ಕೂಡ ನಾನ್ ವೆಜ್ ಏನೂ ಖಾಲಿಯಾಗಿಲ್ಲ, ಹಾಗೆ ಇದೆ. ಸ್ವಲ್ಪ ಏನು ಬಿರಿಯಾನಿ ಖಾಲಿಯಾಗಿದೆ. ಸೊ ಬೆಳಗ್ಗೆನೇ ಹಬ್ಬ ಅಂತ ಬೆಳಗ್ಗೆನೇ ತಿಂಡಿಗೆ ಇವತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ ಹೊರಸ್ತಡ್ಕಿಗೆ. ಸೊ ಬನ್ನಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು, ಏನೆಲ್ಲ ಅರೇಂಜ್ಮೆಂಟ್ ಮಾಡ್ಕೋತೀನಿ ಬಿರಿಯಾನಿ ಮಾಡೋದಕ್ಕೆ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಒಂದು ಗ್ಲಾಸು ಬುಲೆಟ್ ರೈಸ್ ತೊಗೊಂಡಿನಿ. ಎಷ್ಟು ಸಣ್ಣದಾಗಿದೆ ಅಕ್ಕಿ ಅಂದರೆ ಇದು ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಕೂಡ. ಸೊ ನಾನು ಎಲ್ಲನೂ ಕೂಡ ಬಾಸ್ಮತಿ ರೈಸಲ್ಲೇ ನಾನು ಮಾಡ್ಕೋತಾ ಇಲ್ಲ. 1 ಕಪ್ಪಷ್ಟು ಬುಲೆಟ್ ರೈಸು, 2 ಕಪ್ ಅಷ್ಟೇ ನಾನು ಮಾಡ್ತಾ ಇರೋವಂಥದ್ದು. ಯಾಕೆಂದರೆ ಮಧ್ಯಾಹ್ನ ಉಳಿದ್ರೆ ತಿನ್ನಲ್ಲ, ಮಟನ್ ಸಾಂಬಾರು ಬೇರೆ ಮಾಡ್ತಾಯಿದ್ದೀನಿ. ಹಾಗಾಗಿ ಬೆಳಗ್ಗೆಗೆ ಆಗೋವಷ್ಟು ಮಾತ್ರ ತಿಂಡಿಗೆ ನಾನು ಮಾಡ್ಕೊತಾ ಇರೋದು. 1 ಕಪ್ಪು ಬುಲೆಟ್ ರೈಸು, 1 ಕಪ್ಪಷ್ಟು ಬಾಸ್ಮತಿ ರೈಸ್ನ ಹಾಕ್ಕೋತಾ ಇದ್ದೀನಿ. ಇದನ್ನು ವಾಶ್ ಮಾಡಿ ಇಟ್ಕೋಬೇಕು. ಒಂದು 15ರಿಂದ 20 ನಿಮಿಷ ಈ ಅಕ್ಕಿ ನೆನೆಸಿ ಮಾಡೋದ್ರಿಂದ ಅಂದರೆ ಬಿರಿಯಾನಿನ ತುಂಬ ಸಾಫ್ಟಾಗಿ ಉದುದ್ರಾಗಿ ಬರುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಒಂಥರ ಕಾಳು ಥರ ಅನ್ನಿಸ್ತಾ ಇರುತ್ತೆ ಬಿರಿಯಾನಿ. ನುಂಗೋದಕ್ಕೆ ಹೋದರೆ ಸ್ವಲ್ಪ ಗಂಟ್ಲಿಗೆಲ್ಲ ಸಿಗಾಕೋತಾ ಇರುತ್ತೆ, ಅಕ್ಕಿ ಥರ ಇರುತ್ತೆ. ಸೊ ನೆನೆಸಿ ಮಾಡೋದ್ರಿಂದ ಆ ಥರ ಪ್ರಾಬ್ಲಮ್ ಇರೋದಿಲ್ಲ. ಸೊ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ಸೊ
ಸೊ ಬಿರಿಯಾನಿ ಮಾಡೋದಕ್ಕೆ ಮನೆಯಲ್ಲಿ ಯಾವುದ್ಯಾವುದು ಸ್ಪೈಸಸ್ ಇದೆ ಅಂದರೆ ಪಲಾವ್ಗೆ ಏನೇನು ಹಾಕ್ತೀನಿ ಎಲ್ಲನೂ ಹಾಕಿದ್ದೀನಿ. ಚಕ್ರ ಮಗ್ಗು, ಮರಾಠಿ ಮಗ್ಗು, ಮತ್ತು ಪಲಾವ್ ಎಲೆ, ಶಾಯಿ ಜೀರಾ, ಒಂದೆರಡು ಮೆಣಸು, ಚಕ್ಕೆ, ಲವಂಗ ಎಲ್ಲನೂ ತೊಗೊಂಡಿದ್ದೀನಿ. ಸೊ ಇವಾಗ 1-2 ಇಂಚಷ್ಟು ಶುಂಠಿ, ಬೆಳ್ಳುಳ್ಳಿ ಯಾವ ಲೆಕ್ಕದಲ್ಲಿ ತೊಗೊಂಡಿದ್ದೀನಿ ಅಂದರೆ 1 ಕಪ್ಗೆ 2 ಗಡ್ಡೆ ಬೆಳ್ಳುಳ್ಳಿ. ಸೊ ಇಲ್ಲಿ 4 ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ದಪ್ಪಗಿದೆ. ಸೊ 2 ಟೊಮೊಟೊನ ಹುಳಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಗಡ್ಡೆ ಈರುಳ್ಳಿನ ಹಚ್ಚಿ ಇಟ್ಕೊಂಡಿದ್ದೀನಿ. ಸೊ ಚಿಕನ್ ಕೂಡ ವಾಶ್ ಮಾಡಿ 2 ಸಲ ವಾಶ್ ಮಾಡಿ ನೀರು ಸೋರೋದಕ್ಕೆ ಇಟ್ಟಿದ್ದೀನಿ. ಇವತ್ತು ಬಿರಿಯಾನಿಗೆ ಇನ್ನೊಂದು ಒಂದು ಸಾಮಗ್ರಿನ ಹಾಕ್ತಾ ಇದ್ದೀನಿ. ಯಾವುದದು ಅಂದರೆ ಗೋಡಂಬಿ. ಸೊ 20 ನಿಮಿಷ ಗೋಡಂಬಿನೂ ಕೂಡ ನೆನೆ ಹಾಕಕ್ಕೆ ಇಟ್ಬಿಟ್ಟಿದ್ದೀನಿ ಅಕ್ಕಿ ಜೊತೆಗೆ. ಸೊ ಏನು ಅಂದರೆ ಗೋಡಂಬಿ ಇಲ್ದಿದ್ರೂ ನಡೆಯುತ್ತೆ. ಸೊ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಒಂದು ಟೇಸ್ಟ್ನೇ ಕೊಡುತ್ತೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಬಿರಿಯಾನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ. ಒಂದು ಕಡೆ ಗೋಡಂಬಿ ಕೂಡ ನೆನೆಸಿ ಇಟ್ಟಿದ್ದೀನಿ. ಸೊ ಇವಾಗ ಬೆಳ್ಳುಳ್ಳಿ, ಶುಂಠಿ ಜೊತೆಗೆ ಹಸಿರು ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ 4, ಸ್ವಲ್ಪ ಖಾರ ಕಡಿಮೆ ಹಾಕೋತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಕೂಡ ಸೇರಿಸ್ಬೇಕು, ಹಾಗಾಗಿ ಖಾರ ಕಡಿಮೆ ಹಾಕ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ಕಡಿಮೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಕಟ್ಟಷ್ಟು ಪುದೀನ, ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು. ಸೊ ಎರಡನ್ನೂ ಈಕ್ವಲಾಗಿ ನಾನು ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ತರ್ತರಿಯಾಗಿ ರುಬ್ಬಿ ಒಂದು ಸೈಡಲ್ಲಿ ಇಟ್ಕೋಬೇಕು. ಈ ಪುದೀನ, ಕೊತ್ತಂಬರಿ ಎರಡನ್ನೂ ಕೂಡ ಈಕ್ವಲಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಆಲ್ರೆಡಿ ನನ್ನ ಒಂದು ಬ್ಲಾಗ್ಗಳಲ್ಲಿ ಚಿಕನ್ ಬಿರಿಯಾನಿನ ಶೇರ್ ಮಾಡಿದ್ದೀನಿ. ಸೊ ಇನ್ನೂ ಒಂದು ಸಲ ನಾನು ಶೇರ್ ಮಾಡ್ತಾ ಇರೋವಂಥದ್ದು. ಇವತ್ತು ಹೊರತಡ್ಕಿಗೆ ಏನೇನು ರೆಸಿಪಿ ಮಾಡಿದ್ದೀನಿ ಅಂತ ತೋರಿಸ್ಬೇಕಲ್ವಾ. ಸೊ ನಮ್ಮದು ಸಿಂಪಲ್ಲು, ಬೆಳಗ್ಗೆ ಒಂದು ಚಿಕನ್ ಬಿರಿಯಾನಿ, ಮಧ್ಯಾಹ್ನ ಒಂದು ಮಟನ್ ಸಾರು, ಇಷ್ಟೇ ಮಾಡಿರೋವಂಥದ್ದು. ಇವಾಗ ತರ್ತರಿಯಾಗಿ ರುಬ್ಬಿ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಸೊ ಕುಕ್ಕರು ಯಾತಕ್ಕೆ ಇಟ್ಟಿದ್ದೀನಿ ಅಂದರೆ ಒಂದು ಅಗಲವಾದ ಪಾತ್ರೆ ಬೇಕು. ಸೊ ನಮ್ಮ ಮನೆಯಲ್ಲಿ ಅಗಲವಾದ ಪಾತ್ರೆ ಸ್ವಲ್ಪ ಕಡಿಮೆ, ಹಾಗಾಗಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅಂದರೆ ನಾನು ಯಾವುದೇ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಬರ್ಸ್ಕೊತಾ ಇಲ್ಲ, ಸುಮ್ಮನೆ ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಇತ್ತು ಮನೆಯಲ್ಲಿ, ಬೆಣ್ಣೆನೇ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಆಯಿಲ್ ಕೂಡ ಹಾಕ್ತೀನಿ. ಬೆಣ್ಣೆ ಹಾಕಲೇಬೇಕು ಅಂತ ಏನಿಲ್ಲ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಹಾಗೆ ಎಣ್ಣೆ ಹಾಕಿ ಮಾಡಿದ್ರೆ ಏನೂ ತೊಂದರೆ ಇಲ್ಲ, ಅದೇ ಟೇಸ್ಟೇ ಬರುತ್ತೆ. ಸೊ ಎಣ್ಣೆ ಬಿಸಿಯಾದ ನಂತರ ನಾನು ಪಲಾವ್ಗೆ ಹಾಕುವಂಥ ಏನೇನು ಸ್ಪೈಸಸ್ನ ತೊಗೊಂಡಿದ್ದೆ ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ. ಸ್ಪೈಸಸ್ನ ಹಾಕಬೇಕಾದ್ರೆ ಸ್ವಲ್ಪ ಉರಿ ಕಡಿಮೆ ಇರಬೇಕು, ಜೊತೆಗೆ ಎಣ್ಣೆ ಮೀಡಿಯಮಲ್ಲಿ ಕಾದಿರಬೇಕು. ಇಲ್ಲ ಅಂದರೆ ನಾವು ಹಾಕಿರೋ ಅಂಥ ಮಸಾಲೆ ಐಟಮ್ ಎಲ್ಲ ಸೀದ್ಬಿಡುತ್ತೆ. ಹಾಗಾಗಿ ಮೀಡಿಯಮ್ಮಾಗೆ ಎಣ್ಣೆ ಕಾದಿದ್ದಾಗ ಹಾಕ್ಕೊಳ್ಳಿ. ಸೊ ಒಂದು 3 ಗಡ್ಡೆ ಈರುಳ್ಳಿನ ಈಗ ಚಿಕ್ಕದಾಗಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೆ, ಇದನ್ನು ಕೂಡ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಸೊ ಆಯಿಲ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕಾಗುತ್ತೆ ಅಷ್ಟು. ಸೊ ನಾನು ಕರೆಕ್ಟಾಗಿ 2 ಪಾವ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ, ಅಂದರೆ ಅರ್ಧ kg ಅಕ್ಕಿಗೆ. ಸೊ ಇವಾಗ ಈರುಳ್ಳಿನ ಕೂಡ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ಈರುಳ್ಳಿ ಕಲರ್ ಚೇಂಜ್ ಆಗಬೇಕು. ಸೊ ಚೆನ್ನಾಗಿ ಈರುಳ್ಳಿನ ಹುರಿದಾಗ ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ನೀಟಾಗಿ ಈರುಳ್ಳಿನ ಹುರ್ಕೊಳ್ಳೋಣ. ಇದ್ರ ಜೊತೆಗೆ ಕಸೂರಿ ಮೆಥಿ ಕೂಡ ನೀವು ಸೇರಿಸ್ಕೋಬೋದು, ಆದರೆ ನಾನು ಕಸೂರಿ ಮೆಥಿನ ಏನೂ ಹಾಕ್ತಾ ಇಲ್ಲ, ಸ್ಕಿಪ್ ಮಾಡಿದ್ದೀನಿ. ಸೊ ಇಷ್ಟೇ ಸಾಕಾಗುತ್ತೆ. ತುಂಬ ಮಸಾಲೆ ಇದ್ದರೆ ಒಂಥರ ಘಾಟ್ ಅನ್ನಿಸ್ತಾ ಇರುತ್ತೆ. ಅಂದರೆ ಈ ಚಕ್ಕೆ, ಲವಂಗ ಇದನ್ನೆಲ್ಲ ನಾನೇನು ರುಬ್ಬೋದಿಲ್ಲ, ಜಸ್ಟ್ ಫ್ಲೇವರ್ ಬಿಟ್ಟರೆ ಸಾಕಾಗುತ್ತೆ, ರುಬ್ಬೋ ಅಂಥ ಅವಶ್ಯಕತೆ ಇಲ್ಲ. ಸೊ ಚಕ್ಕೆ ಲವಂಗ ಎಲ್ಲ ರುಬ್ಬಿಬಿಟ್ರೆ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ಮಸಾಲ ಜಾಸ್ತಿ ಆಗಿಬಿಡುತ್ತೆ, ಹೆವಿ ಅನ್ನಿಸ್ತಾ ಇರುತ್ತೆ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಚಿಕನ್ನ ಹಾಕೋತಾ ಇದ್ದೀನಿ. ಚಿಕನ್ನ ಹಾಕ್ಕೊಂಡು ಸ್ವಲ್ಪ ಅರಿಶಿನದ ಪುಡಿನೂ ಹಾಕ್ಕೊತೀನಿ. ಸೊ ಏನು ಅಂತಂದರೆ ಇವತ್ತು ಚಿಕನ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಯಾವ ಲೆಕ್ಕದಲ್ಲಿ ಹಾಕೋಬೇಕು ಅಂದರೆ 1 kg ಅಕ್ಕಿಗೆ 1 kg ಚಿಕನ್ ಹಾಕಬೇಕು, ಹಾಗೇ ಲೆಕ್ಕ ಇರೋದು. ಸೊ ನಾನಿವತ್ತು ತಂದುಬಿಟ್ಟಿದ್ದಾರೆ, ಮತ್ತು ಬೇರೆ ಏನು ನಾನು ಇದರಲ್ಲಿ ಐಟಮ್ ಮಾಡ್ಕೊತಾ ಇಲ್ಲ. ಸೊ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ 1 kg ಫುಲ್ ಹಾಕಿದ್ದೀನಿ. ಸೊ ಅರಿಶಿನ ಕೂಡ ಒಂದು ಅರ್ಧ ಸ್ಪೂನಷ್ಟು ಅರಿಶಿನೂ ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ನೀರೆಲ್ಲ ಸುಂಡೋ ಥರ ಹುರಿಬೇಕು ಅಂತ ಏನಿಲ್ಲ, ಒಂದು ಮಟ್ಟಿಗೆ ಚಿಕನ್ನು ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ಇವಾಗ ಚಿಕನ್ಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಚಿಕನ್ನು ಏನು ಪೀಸಸ್ ಇರುತ್ತೆ ಇದೆಲ್ಲ ಸಪ್ಪೆ ಬಂದ್ಬಿಡುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಈಗಲೇ ಒಗ್ಗರಣೆಯಲ್ಲಿ ಈ ರೀತಿಯಾಗಿ ಹುರ್ಕೊಂಬಿಟ್ರೆ ಚಿಕನ್ನು ಪೀಸಸ್ ಏನಿರುತ್ತೆ, ಇವಾಗ ಚಿಕನ್ನೆಲ್ಲ ಹುರ್ಕೋತಾ ಇದ್ದೀನಿ ನೀಟಾಗಿ. ತುಂಬ ಹೊತ್ತೇನು ಹುರಿಯೋದು ಬೇಕಾಗಿಲ್ಲ, ಯಾಕೆಂದರೆ ಬಾಯ್ಲರ್ ಚಿಕನ್ ಆಗಿರೋದ್ರಿಂದ ಚಿಕನ್ ಎಲ್ಲ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡಿ. ಇದಕ್ಕೆ
ಸ್ಪೈಸಿ ಪೌಡರ್ಗಳನ್ನ ಹಾಕೋಬೇಕಾಗುತ್ತೆ. ಸೊ ಮಾರ್ಕೆಟಲ್ಲೆಲ್ಲ ನಿಮಗೆ ಚಿಕನ್, ಮಟನ್ನು, ಬಿರಿಯಾನಿ ಪೌಡರ್ ಅಂತಲೂ ಸಿಗುತ್ತೆ. ಸೊ ಅದನ್ನು ನೀವು ಬೇಕಿದ್ದರೆ ಮನೇಲೂ ಕೂಡ ಪ್ರಿಪೇರ್ ಮಾಡ್ಕೋಬೋದು. ಸೊ ನಾನೇನು ಮನೇಲೇನು ಮಾಡ್ಕೊಂಡಿಲ್ಲ, ಯಾಕೆ ಅಂದರೆ ನಾವು ಯಾವಾಗಲೂ ಬಿರಿಯಾನಿ ಮಾಡಲ್ಲ. ಹಾಗಾಗಿ ಕೆಲವೊಂದಷ್ಟು ಪೌಚಸ್ನ ನಾನು ತೊಗೊಂಬಂದು ಇಟ್ಕೊಂಡಿದ್ದೀನಿ. ಸೊ ಯಾವಾಗಾದರೂ ಬಿರಿಯಾನಿ ಮಾಡಿದಾಗ ಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ಪೌಡ್ರನ್ನ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಒಂದೇ ಒಂದು ಪೌಚು, ಇದೆಲ್ಲ 10 ರುಪೀಸ್ ಪ್ಯಾಕೆಟ್ಗಳು. ಚಿಕನ್ ಸಿಗುವಂತಹ ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ, ಅಂದರೆ ಚಿಕನ್ ಶಾಪಲ್ಲೂ ಸಿಗುತ್ತೆ ನೋಡಿ. 10 ರುಪೀಸ್ದಿದು. ಅದನ್ನು ಒಂದು ಪೌಚಷ್ಟು ಹಾಕೋತಾ ಇದ್ದೀನಿ. ಬಿರಿಯಾನಿ ಪೇಸ್ಟ್ ಅಲ್ಲ, ಪೌಡರ್ ಇದು. ಇದ್ರ ಜೊತೆಗೆ ಅಚ್ಕಾರದ ಪುಡಿ ಒಂದು ಸ್ಪೂನು ಹಾಕೋತಾ ಇದ್ದೀನಿ. ಆಲ್ರೆಡಿ ನಾನು ಹಸಿರು ಮೆಣಸಿನ್ಕಾಯಿ ರುಬ್ಬಿರೋದ್ರಿಂದ ಅಚ್ಕಾರದ ಪುಡಿನ ನೋಡಿಕೊಂಡು ಒಂದೇ ಒಂದು ಸ್ಪೂನು ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಗರಂ ಮಸಾಲನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಗರಂ ಮಸಾಲ ಏನು ಹೆಚ್ಚು ಹಾಕ್ತಾ ಇಲ್ಲ, ಒಂದೇ ಒಂದು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ನೋಡಿ. ಇಷ್ಟೇ ಹಾಕೋವಂಥದ್ದು. ಇದನ್ನೆಲ್ಲ ಹಾಕಿ ನೀಟಾಗಿ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡ್ಬಿಡ್ಬೇಕು. ಸೊ ಈ ರೀತಿಯಾಗಿ ಚಿಕನ್ಗೆ ಪೌಡ್ರನ್ನೆಲ್ಲ ಹಾಕಿ ಉರಿಯೋದ್ರಿಂದ ಚಿಕನ್ನು ಪೀಸಸ್ಸು ತುಂಬ ಟೇಸ್ಟ್ ಕೊಡುತ್ತೆ ಬಿರಿಯಾನಿನಲ್ಲಿ. ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಲಾಸ್ಟಲ್ಲಿ ಚಿಕನ್ ಹಾಕಿ ಕೆಲವರು ಮಾಡ್ತಾರೆ. ಆವಾಗ ಏನಾಗುತ್ತೆ ಅಂದರೆ ಚಿಕನ್ ಪೀಸಸ್ ಎಲ್ಲ ಸಪ್ಪೆ ಅನ್ನಿಸ್ತಾ ಇರುತ್ತೆ, ಒಂಥರ ತಿನ್ನೋದಕ್ಕಾಗೋದಿಲ್ಲ, ಸ್ಮೆಲ್ ಬರ್ತಾ ಇರುತ್ತೆ, ಚಿಕನ್ ಸ್ಮೆಲ್ಲು. ಸೊ ಹಾಗಾಗಿ ಈ ರೀತಿಯಾಗಿ ನೀಟಾಗಿ ನೋಡಿ, ನೀರೆಲ್ಲ ಚೆನ್ನಾಗಿ ಸುಂಡಿದೆ, ಅಷ್ಟು ಚೆನ್ನಾಗಿ ಡ್ರೈ ಆಗಿದೆ. ಇವಾಗ ಇದನ್ನೆಲ್ಲ ಹಾಕಿ ಹುರಿದ ಮೇಲೆ ನಾವು ಏನು ರುಬ್ಬಿಟ್ಕೊಂಡಿದ್ದೀವಿ, ಕೊತ್ತಂಬರಿ, ಪುದೀನ, ಶುಂಠಿ ಮತ್ತು ಬೆಳ್ಳುಳ್ಳಿ, ಇಷ್ಟನ್ನು ಕೂಡ ಹಸಿರು ಮೆಣಸಿನ್ಕಾಯಿ ಇಷ್ಟು ಹಾಕಿ ತರಕಾರಿಯಾಗಿ ರುಬ್ಕೊಂಡಿರೋದನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಈಗ ನೀಟಾಗಿ ಒಂದು ಸಲ ಚಿಕನ್ಗೆಲ್ಲ ಹಿಡಿಯೋ ಥರ ಎಲ್ಲ ಮಿಕ್ಸ್ ಮಾಡಿಬಿಡೋಣ. ಇದನ್ನು ಮಿಕ್ಸ್ ಮಾಡಿದ ನಂತರ ಟೊಮೊಟೊನ ನಾನು ಈ ಒಂದು ಟೈಮಲ್ಲಿ ಹಾಕೋತಾ ಇದ್ದೀನಿ. ಮುಂಚೆನೇ ನಾನು ಟೊಮೊಟೊ ಏನು ಹಾಕೋತಾ ಇಲ್ಲ. ಒಂದು ಚಿಕ್ಕದು 2 ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ, ಹುಳಿ ಟೊಮೊಟೊನ. ಸೊ ಅದನ್ನು ನಾನು ಈ ಟೈಮಲ್ಲಿ ಸೇರಿಸ್ಕೊತೀನಿ ನೋಡಿ. ಒಂದು ಕಡೆ ಇವಾಗ ನಾನು ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ ಗೋಡಂಬಿ ನೆನೆಸಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಒಂದು ಕಡೆ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ. ನಿಮಗೆ ಗೋಡಂಬಿ ಹಾಕೋದು ಇಷ್ಟ ಇಲ್ಲ ಅಂತಂದರೆ ಬೇಕಾದರೆ ಕಾಯಿ ರುಬ್ಬಿಟ್ಟು ಅದ್ರದ್ದು ಹಾಲು 1 ಗ್ಲಾಸಷ್ಟು ತೊಗೊಂಡು ಅದು ಕೂಡ ಹಾಕ್ಬೋದು, ಅಥವಾ ಏನು ಇಲ್ದಲೇನೂ ಮಾಡ್ಬೋದು. ಏನು ತೆಂಗಿನಕಾಯಿ ಹಾಲು ಹಾಕೇ ಮಾಡಬೇಕು ಅಂತ ಏನಿಲ್ಲ. ನಾನು ಪ್ರತಿ ಸಲ ಮಾಡಬೇಕಾದ್ರೂ ತೆಂಗಿನಕಾಯಿ ಹಾಲು ಅಥವಾ ಗೋಡಂಬಿ ಹಾಲು ಇದೇನು ಹಾಕೋದಿಲ್ಲ, ಹಾಗೆ ಮಾಡ್ತೀನಿ. ಸೊ ಟೇಸ್ಟು ಡಿಫ್ರೆಂಟಾಗಿರಲಿ ಅನ್ನೋ ಕಾರಣಕ್ಕೆ ರುಬ್ಬಿಬಿಟ್ಟು ಹಾಕ್ತಾ ಇದ್ದೀನಿ, ಅಂದರೆ ಗೋಡಂಬಿನ. ಇವಾಗ ಒಂದು 50 ಗ್ರಾಮಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಏಕೆ ಅಂತಂದರೆ ಚಿಕನ್ನು ತುಂಬ ಟೇಸ್ಟ್ ಬರಲಿ ಅನ್ನೋ ಕಾರಣಕ್ಕೆ, ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಮೊಸರು ಒಂದು ಸ್ವಲ್ಪ ಹಾಕ್ಕೋಬೇಕು, ಜಾಸ್ತಿ ಹಾಕ್ಬಾರ್ದು. ಮೊಸರನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ರುಬ್ಬಿರುವಂತಹ ಗೋಡಂಬಿ ಏನು ರುಬ್ಬಿ ಇಟ್ಕೊಂಡಿದ್ದೀನಿ ಅದರ ಜ್ಯೂಸ್ನೂ ಕೂಡ ಹಾಕೋತಾ ಇದ್ದೀನಿ. ಅದನ್ನೆಲ್ಲ ಏನು ನಾನು ಫಿಲ್ಟ್ರ್ ಮಾಡಿಲ್ಲ, ಜಸ್ಟ್ ರುಬ್ಬಿಟ್ಟು ಇದರ ಹಾಲು ಇನ್ನು ಹಾಕೋತಾ ಇದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ರಿಚ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬಿರಿಯಾನಿ ಅಂತೂ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಕುಕ್ಕರಲ್ಲಿ ಕೂಡ ಮಾಡ್ಬೋದು. ಸಾಮಾನ್ಯವಾಗಿ ನಾನು ಓಪನ್ ಪ್ಯಾನಲ್ಲೇ ಮಾಡೋದು ಚಿಕನ್ ಬಿರಿಯಾನಿನ. ಕ್ವಿಕ್ಕಾಗಿ ಆಗುತ್ತೆ ಸ್ನೇಹಿತರೆ, ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು, ಟೇಸ್ಟಿಯಾಗಿ. ನೀವು ಇದನ್ನು ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇದೆ, ಈ ಮಸಾಲಾನ ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇದೆ, ನೋಡ್ತಾ ಇದ್ದರೆ ತಿನ್ನಬೇಕು ಅಂತ ಫೀಲ್ ಆಗ್ತಿದೆ ಅಲ್ವಾ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಇವಾಗೆಲ್ಲ ಈ ಚಿಕನ್ ಪೀಸಸ್ಗೆ ಮಸಾಲ, ಉಪ್ಪು, ಖಾರ ಎಲ್ಲನೂ ಕೂಡ ಚೆನ್ನಾಗಿ ಹಿಡಿದಿದೆ. ಸೊ ಇದಕ್ಕೆ 1 ಗ್ಲಾಸು ಅಕ್ಕಿಗೆ 2 ಗ್ಲಾಸು ನೀರಷ್ಟು ಮೆಜರ್ ಮಾಡಿಕೊಂಡು ಒಂದು ಸೈಡಲ್ಲಿ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಸೊ ತಣ್ಣೀರು ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ, ಬಿಸಿನೀರನ್ನ ಕಾಯಿಸಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಬೇಗನೂ ಆಗುತ್ತೆ, ಬೇಗ ಕುದಿ ಕೂಡ ಬರುತ್ತೆ ನೋಡಿ. ಇವಾಗ ಚಿಕನ್ ಆಲ್ಮೋಸ್ಟು ಒಗ್ಗರಣೆನಲ್ಲೇ ಬೆಂದಿದೆ. ಇವಾಗ ತುಂಬ ನೀವು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ಅಂತ ಅಂದರೆ ನೀವು 1 ಗ್ಲಾಸು ಅಕ್ಕಿಗೆ 2 ಗ್ಲಾಸಷ್ಟು ನೀರಷ್ಟು ಮೆಜರ್ ಮಾಡಿಕೊಂಡು ಹಾಕಿ, ಅಥವಾ ಈ ಥರ ಓಪನ್ ಪ್ಯಾನಲ್ಲಿ ಮಾಡ್ತಾಯಿದ್ದೀವಿ ಅಂದರೆ ಒಂದು ಸ್ವಲ್ಪ 4 ಗ್ಲಾಸ್ಗಿಂತ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಕಡಿಮೆ ಹಾಕ್ಕೊಳ್ಳಿ, ಅಥವಾ 1 ಗ್ಲಾಸು ಅಥವಾ ಅರ್ಧ ಗ್ಲಾಸಷ್ಟು ನೀರು ಕಡಿಮೆ ಹಾಕ್ಕೊಳ್ಳಿ ಓಪನ್ ಪ್ಯಾನಲ್ಲಿ ಮಾಡೋದಾದರೆ. ಸೊ ನೋಡ್ತಾ ಇದ್ದೀರಾ, ಇವಾಗ ನೆನೆಸಿಟ್ಟಿರುವಂತಹ ಅಕ್ಕಿನ ನಾನು ನೀರನ್ನೆಲ್ಲ ನೀಟಾಗಿ ಶೋಧಿಸಿ ಹಾಕ್ಕೋತಾ ಇದ್ದೀನಿ. ನೀರನ್ನು ಹಾಕದೆ ನೀರು ಕುದೀತಾ ಇದೆ. ಇವಾಗ ಅಕ್ಕಿ ಹಾಕ್ಕೋತಾ ಇದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು
ಪ್ಲೇಟ್ನ ಮುಚ್ಚಿಟ್ಬಿಡ್ತೀನಿ. ನೋಡ್ತಾ ಇದ್ದೀರಾ, ಅಕ್ಕಿ ಇಷ್ಟು ನೆಂದಿರಬೇಕು. ನೆಂದಿದ್ರೆ ತುಂಬ ಬೇಗ ಆಗುತ್ತೆ ಬಿರಿಯಾನಿ, ಜೊತೆಗೆ ಕಾಳು ಕಾಳು ಆಗಲ್ಲ, ಒಳಗಡೆ ಸಾಫ್ಟಾಗಿ ಅಕ್ಕಿ ಬೆಂದಿರುತ್ತೆ. ಬಾಸುಮತಿ ರೈಸ್ನ ನಾವು ಉಪಯೋಗಿಸ್ಬೇಕಾದ್ರೆ ಅಕ್ಕಿ ಯಾವತ್ತೂ ನೆನೆಸ್ಬಿಟ್ಟೆ ಹಾಕಬೇಕು, ಇಲ್ಲ ಅಂದರೆ ಚೆನ್ನಾಗಿ ಬರಲ್ಲ ಬಿರಿಯಾನಿ ಅಥವಾ ರೈಸ್ ಐಟಮ್ ಏನು ಮಾಡಿದ್ದೀವಿ ಅದು ಚೆನ್ನಾಗಿ ಬರಲ್ಲ. ಇವಾಗ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಖಾರ ಇದೆಲ್ಲ ಏನಾದರೂ ಬೇಕಿದ್ದರೆ ಹಾಕ್ಕೊಳ್ಳಿ. ಈ ಟೈಮಲ್ಲಿ ನಾನು ಉಪ್ಪು ಕೂಡ ಸೇರಿಸ್ತೀನಿ, ಆದರೆ ಒಂದು ಸ್ವಲ್ಪ ಬೇಯಬೇಕು, ಅಕ್ಕಿ ಸ್ವಲ್ಪ ಬೇಯಬೇಕು. ಇವಾಗ ಮೀಡಿಯಮ್ ಉರಿ ಇಟ್ಕೊಂಡು ಇವಾಗ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಅರ್ಧದಷ್ಟು ಬೇಯೋವರೆಗೂ ಮೀಡಿಯಮ್ ಉರಿನಲ್ಲಿ ಇಟ್ಕೊಳ್ಳಿ. ಒಂದು ಅರ್ಧ ಬೆಂದಾದಮೇಲೆ ತುಂಬ ಸಣ್ಣ ಉರಿನಲ್ಲಿ ಇಟ್ಕೊಂಡು ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು, ನಿಮಗೆ ಬಿರಿಯಾನಿ ರೆಡಿಯಾಗೋಗುತ್ತೆ. ಇವಾಗ ನೋಡಿ, ಮೀಡಿಯಮ್ ಉರಿನಲ್ಲಿ ಇಷ್ಟು ಬೇಯೋವರೆಗೂ ನಾನು ಮೀಡಿಯಮ್ ಉರಿನ ಇಟ್ಕೊಂಡು ಬೇಯಿಸಿದ್ದೀನಿ. ಸೊ ಇವಾಗ ನಾನು ಒಗ್ಗರಣೆಗಷ್ಟೇ ಆವಾಗ ಉಪ್ಪು ಹಾಕಿದ್ದೆ, ಇವಾಗ ಇನ್ನೂ ಒಂದು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ರೈಸ್ಗೆಲ್ಲ ಉಪ್ಪು ಕರೆಕ್ಟಾಗಿ ಹಿಡೀಲಿ ಅನ್ನೋ ಕಾರಣಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಧ್ಯದಲ್ಲಿ ಒಂದೊಂದು ಸಲ ಈ ಥರ ತಿರುಗಿಸ್ಕೋಬೇಕು. ಓಪನ್ ಪ್ಯಾನಲ್ಲಿ ಮಾಡ್ಕೊತಿರೋದ್ರಿಂದ ತಳ ಹಿಡಿದ್ಬಿಡುತ್ತೆ ಕೆಲವೊಂದು ಸಲ. ಹಾಗಾಗಿ ಈ ಥರ ನೋಡಿ, ಇಷ್ಟೇ ಸಾಕು ಸ್ನೇಹಿತರೆ. ನೀರು ಕಡಿಮೆ ಅನ್ನಿಸ್ತಾ ಇದೆ ನಿಮಗೆ, ಅದು ಬೆಂದು ಅನ್ನ ಎಲ್ಲ ಹರಳ್ಕೊಂಡ್ಮೇಲೆ ನೀಟಾಗಿ ನೀರು ಕರೆಕ್ಟಾಗಿರುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಪ್ಲೇಟ್ನ ಕ್ಲೋಸ್ ಮಾಡಿ ವೆಯ್ಟ್ಗೆ ಏನಾದರೂ ಇಡ್ತಾಯಿದ್ದೀನಿ, ಒಂದು ಕಲ್ಲು ಇಡ್ತಾಯಿದ್ದೀನಿ. ಮನೆಯಲ್ಲಿ ಕುಟ್ಟೋದಕ್ಕೆ ಅಂತ ಕಲ್ಲು ಇಟ್ಕೊಂಡಿರ್ತೀವಿ ನೋಡಿ, ಅದನ್ನು ಇಟ್ಕೊಂಡ್ರೆ ಒಳಗಡೆ ದಮ್ ಕಟ್ಟೋ ಥರ ಆಗಿ ಒಂದು ಬೇಗ ಬೇಯುತ್ತೆ, ಚೆನ್ನಾಗಿರುತ್ತೆ ನೋಡಿ. ಮಧ್ಯದಲ್ಲಿ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಹರಿಬರಿಲಿ ಮಿಕ್ಸ್ ಮಾಡಬಾರ್ದು, ಬಾಸ್ಮತಿ ರೈಸ್ ಎಲ್ಲ ಒಡೆದೋಗ್ಬಿಡುತ್ತೆ. ಸೊ ಈ ಥರ ನಿಧಾನಕ್ಕೆ ಮಧ್ಯದಲ್ಲಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು, ತಳ ಏನು ಹಿಡಿದಿಲ್ಲ, ಕರೆಕ್ಟಾಗಿದೆ. ಸೊ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸಲ ಇದನ್ನು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು 10 ನಿಮಿಷ ಸಣ್ಣ ಹುರಿನಲ್ಲಿ ಬೇಯಿಸ್ಕೊತೀನಿ. ನೋಡಿ, ಅನ್ನ ಬೆಂದಿದೆಯಾ ಅಂತ ನೋಡ್ಕೋತಾ ಇದ್ದೀನಿ. ಒಂದು ಮುಕ್ಕಾಲು ಭಾಗದಷ್ಟು ಅನ್ನ ಬೆಂದೋಗಿದೆ, ಬೇಗ ಅಂದರೆ ಬೇಗ ಆಗೋಯಿತು. ಇವಾಗ ಇನ್ನೊಂದು ಸಲ ಪ್ಲೇಟ್ನ ಕ್ಲೋಸ್ ಮಾಡಿ ತುಂಬ ಸಣ್ಣ ಹುರಿನಲ್ಲಿ ಒಂದು 10 ನಿಮಿಷ ಬಿಟ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ಬಿರಿಯಾನಿ ಕೂಡ ರೆಡಿಯಾಗಿದೆ, ತುಂಬ ಚೆನ್ನಾಗಿ ರೆಡಿಯಾಗಿದೆ ಸ್ನೇಹಿತರೆ. ಎಷ್ಟು ಘಮ 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 ಅಂತ ಇರುತ್ತೆ ಅಂತಂದರೆ, ಬಿರಿಯಾನಿಗೆ ಮಸಾಲ ತುಂಬ ಜಾಸ್ತಿನೂ ಇರಬಾರ್ದು, ತುಂಬ ಕಡಿಮೆನೂ ಇರಬಾರ್ದು. ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಬಿರಿಯಾನಿ ಪರ್ಫೆಕ್ಟಾಗಿ ಬಂದಿದೆಯಾ ಅಂತ. ಇಲ್ಲಾಂದರೆ ಮಸಾಲ ಕಡಿಮೆ ಆದರೆ ಏನಾಗುತ್ತೆ ಅಂದರೆ ಬರೀ ವೈಟ್ ರೈಸೇ ಕಾಣಿಸ್ತಾ ಇರುತ್ತೆ, ಆವಾಗ ಅಷ್ಟು ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ಬಿರಿಯಾನಿಗೆ ಸ್ವಲ್ಪ ಮಸಾಲ ಈ ರೀತಿಯಾಗಿಯೇ ಕಾಣಿಸ್ಬೇಕು. ನಿಮಗೆ ಇವಾಗ ಸ್ವಲ್ಪ ಸಾಫ್ಟಾಗಿರೋ ಥರ ಕಾಣಿಸ್ತಿದೆ, ಸ್ವಲ್ಪ ತಣ್ಣಗಾದ ನಂತರ ಉದುದ್ರಾಗಿ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ. ಸೊ ನಾನಿವಾಗ ರೋಹಿತ್ಗೆ ಸರ್ವ್ ಮಾಡ್ತಾಯಿದ್ದೀನಿ, ಜೊತೆಗೆ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಬಿರಿಯಾನಿ ಅಂತೂ. ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಇವಾಗ ಮಟನ್ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಸೈಡಲ್ಲಿ. ಮತ್ತು ಹೇಗೈನ್ ಒಂದು ಜಾರನ್ನ ತೊಗೊಂಡಿದ್ದೀನಿ, ಅದಕ್ಕೆ ಒಂದು 2 ಇಂಚಷ್ಟು ಶುಂಠಿನ ತೊಗೋತಾ ಇದ್ದೀನಿ. ಯಾಕೆಂದರೆ 3 kg ಮಟನ್ನು ನಾನು ಮಾಡ್ತಾ ಇರೋವಂಥದ್ದು. ಸೊ ಏನು ಅಂದರೆ, ನಾವು 2 kg ಮಟನ್ ಹೇಳಿದ್ವಿ, ಅವ್ರು ಕನ್ಫ್ಯೂಸ್ ಆಗಿ 3 kg ತಂದು ಕೊಟ್ಬಿಟ್ಟಿದ್ದಾರೆ. ಸೊ ಇನ್ನೇನು ಮಾಡೋದು ಅಂತ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಾ, ಒಂದು 3-4 ಗಡ್ಡೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಒಂದು 3 ಗಡ್ಡೆ ದಪ್ಪ ಗಾತ್ರ ಇದೆ ಬೆಳ್ಳುಳ್ಳಿ ಬಂದು, ಒಂದು 3-4 ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಅಂದರೆ 3-4 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಇದೆಲ್ಲ ಹಸಿದೇನೆ ಹಾಕೋತಾ ಇದ್ದೀನಿ. ಚಿಕನ್ ಸಾಂಬಾರು ಮಾಡೋದಾದರೆ ಸ್ವಲ್ಪ ಎಲ್ಲ ಫ್ರೈ ಮಾಡಿ ಹಾಕೋತೀನಿ ಈ ಮಸಾಲ ಎಲ್ಲ. ಸೊ ಇದಕ್ಕೂ ಕೂಡ ನೀವು ಫ್ರೈ ಮಾಡಿ ಹಾಕ್ಕೋಬೋದು, ಡಿಫ್ರೆಂಟು ಟೇಸ್ಟನ್ನೇ ಕೊಡುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ. ಸೊ ಇದಕ್ಕೇನು ನಾನು ಜಾಸ್ತಿ ಕೊತ್ತಂಬರಿ ಪುದೀನ ಎಲ್ಲ ಹಾಕಲ್ಲ, ಸ್ವಲ್ಪ ಮಟ್ಟಕ್ಕೆ ಒಂದೊಂದು ಹಿಡಿಯೋಷ್ಟು ಹಾಕೋತೀನಿ. ಇದ್ರ ಜೊತೆಗೆ ಸ್ವಲ್ಪ ಒಂದು 5-6 ಕಾಳಷ್ಟು ಮೆಣಸು ಮತ್ತು ಚಕ್ಕೆ, ಲವಂಗ ಇಷ್ಟನ್ನು ಹಾಕಿ, ಹಸಿ ಶುಂಠಿ ಕೂಡ ಮೊದಲೇ ಹಾಕಿದ್ದೀನಿ. ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಚಕ್ಕೆನ ಪೀಸ್ ಮಾಡಿ ಹಾಕೋತಾ ಇದ್ದೀನಿ. ಇದೆಲ್ಲ ಒಂದು ಕಡೆ ನಾನು ರುಬ್ಬಿ ಇಟ್ಕೊಂಬಿಡ್ತೀನಿ. ಸೊ ಇನ್ನೊಂದು ಕಡೆ ಕಡಲೆ, ಗಸಗಸೆ ಮತ್ತು ಹಸಿ ತೆಂಗಿನಕಾಯಿ ತುರಿ ಅದನ್ನು ಕೂಡ ನಾನು ರುಬ್ಕೋತೀನಿ, ತೋರಿಸ್ತೀನಿ ನಿಮಗೆ ನೋಡಿ. ಇವಾಗ ಮಸಾಲೆ ಎಲ್ಲ ಒಂದು ಕಡೆ ರುಬ್ಬಿ, ಇದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೋಬೇಕು, ಒಂದು ಅರ್ಧ ಸ್ಪೂನಷ್ಟು. ಸೊ ಯಾವುದೇ ನಾನ್ ವೆಜ್ ಅಡುಗೆ ಮಾಡಿದ್ರೂ ಕೂಡ ಅರಿಶಿನ ಕಂಪಲ್ಸರಿ ಹಾಕಲೇಬೇಕು, ಇಲ್ಲ ಅಂತಂದರೆ ಈ ಚಿಕನ್ನಲ್ಲಿ ಮಟನಲ್ಲಿ ಬರೋ ಅಂಥ ರಾ ಸ್ಮೆಲ್ಲು ಕಡಿಮೆ ಆಗೋದಿಲ್ಲ. ಸೊ ಇವಾಗ ರುಬ್ಬಿ ಇಟ್ಕೊಂಡೆ. ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ದೊಡ್ಡ ಕುಕ್ಕರೇ ಇರೋದು, ಒಂದು 12 ಲೀಟ್ರದ್ದು. ಸೊ ಅದರಲ್ಲೇ ಮಾಡ್ಕೊತಾ ಇದ್ದೀನಿ. ಇವಾಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿಲ್ಲ, ಏಕೆಂದರೆ
ಮಟನ್ ಆಗಿರೋದ್ರಿಂದ ಅದರಲ್ಲೇ ಸ್ವಲ್ಪ ಚರ್ಬಿ ಎಲ್ಲ ಇರುತ್ತೆ ನೋಡಿ, ಅದರಲ್ಲೇ ಸ್ವಲ್ಪ ಆಯಿಲ್ ಅಂಶ ಎಲ್ಲ ಜಾಸ್ತಿ ಇರುತ್ತೆ ಅಂದರೆ. ಸೊ ಹಾಗಾಗಿ ಆಯಿಲ್ನ ಕಡಿಮೆ ಹಾಕೋತಾ ಇದ್ದೀನಿ. ಸೊ ನಮ್ಮ ಮನೇಲಿ ಏನು ಅಂದರೆ ನಾವು ಚಿಕನ್ನೇ ಜಾಸ್ತಿ ಉಪಯೋಗಿಸೋದು. ನಾನು ಮಟನ್ ಅಂತೂ ಜಾಸ್ತಿ ತೊಗೊಳ್ಳೋದೇ ಇಲ್ಲ ಸ್ನೇಹಿತರೆ, ಒಂದೇ ಊಟ ನಾನು ಮಾಡೋ ಅಂಥದ್ದು. ಯಾಕೆ ಅಂತಂದರೆ ಸೊ ಫ್ಯಾಟ್ ಜಾಸ್ತಿ ಬರುತ್ತೆ ಮೇಯ್ನಾಗಿ ಮಟನ್ ಜಾಸ್ತಿ ತಿನ್ನೋದ್ರಿಂದ. ಮತ್ತು ಮಟನಲ್ಲಿ ಏನು ಗೊತ್ತಾ ಸ್ನೇಹಿತರೆ, ಲೇಯರಲ್ಲೂ ಕೂಡ ಫ್ಯಾಟ್ ಇರುತ್ತೆ. ಚಿಕನ್ ಥರ ಅಲ್ಲ ಇದು, ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ತುಂಬ ಮಟನ್ನ ಉಪಯೋಗಿಸ್ಬೇಡಿ ನನ್ನ ಪ್ರಕಾರ. ಚಿಕನ್ನ ಬೆಸ್ಟ್ ಉಪಯೋಗಿಸೋದ್ರಿಂದ, ಮಟನ್ ಸ್ವಲ್ಪ ಕಡಿಮೆನೇ. ಸೊ ಯಾರೆಲ್ಲ ಡಯಟು ಇದನ್ನೆಲ್ಲ ಫಾಲೋ ಮಾಡ್ತಾ ಇರ್ತೀರ, ಖಂಡಿತ ಫ್ಯಾಟಿ ಲಿವರ್ ಇರೋರು ಮತ್ತು ಕೊಲೆಸ್ಟ್ರಾಲ್ ಇರೋ ಅಂಥವ್ರು ಎಲ್ಲ ಮಟನ್ನ ಸ್ವಲ್ಪ ಕಡಿಮೆನೇ ಯೂಸ್ ಮಾಡಬೇಕು. ಸೊ ಚಿಕನ್ ತಿಂದರೆ ತೊಂದರೆ ಇಲ್ಲ, ಮಟನ್ ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ರೆ ಉತ್ತಮ ಅಂತ ಹೇಳ್ಬೋದು. ಸೊ ಆರೋಗ್ಯದ ದೃಷ್ಟಿಯಿಂದ ಹೇಳ್ತಾ ಇರೋದು. ಹಬ್ಬ ಹರಿದಿನ ಅಂತ ಬಂದಾಗ ಯಾವಾಗೋ ಒಂದು ಸಲ ತೊಗೊಳೋದ್ರಿಂದ ತೊಂದರೆ ಇಲ್ಲ. ಸೊ ಇವಾಗ ಮಟನ್ನ ಹಾಕ್ಕೊಂಡು ಅದ್ರ ಜೊತೆಗೆ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಅಥವಾ ನನಗೆ ಈಗಲೇ ಗೊತ್ತಾಗುತ್ತೆ ಸಾಂಬಾರಿಗೆ ಎಷ್ಟು ಹಾಕಬೇಕು ಅಂತ ಗೊತ್ತಿದ್ದರೆ ಇವಾಗಲೇ ಉಪ್ಪನ್ನು ಸೇರಿಸ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ, ಇವಾಗ ಇದು ಮಟನ್ನ ಹೇಗೆ ಉರಿಬೇಕು ಅಂದರೆ ನೀವು ಎಲ್ಲ ನೀರು ಬಿಡಬೇಕು. ಸೊ ನಮ್ಮನೆಯಲ್ಲಿ ಈ ಕುಕ್ಕರ್ ಹೇಗೆ ಅಂದರೆ ತುಂಬ ಹಳೆ ಕುಕ್ಕರು ಸ್ನೇಹಿತರೆ, ಇದು ಜಾಸ್ತಿ ಬಳಸಿಲ್ಲ ನಾವು. ತುಂಬ ಹಳೆ ಕುಕ್ಕರ್ ಆಗಿರೋದ್ರಿಂದ ಆಗಿನ ಕುಕ್ಕರ್ಗಳು ಬಂದ ಹಾಗೆ ಈಗ ಕ್ವಾಲಿಟಿ ಅಷ್ಟು ಬರೋದಿಲ್ಲ. ಎಷ್ಟೇ ತಲೆಕಾಲು ಸಾಂಬಾರಾಗಲಿ ಮಟನ್ ಆಗಲಿ 1-2 ಕೂಗಿಸ್ಬಿಟ್ರೆ ಸಾಕು, ಎಷ್ಟೇ ಮರಿ ಕೆಲವೊಂದು ಕಡೆ ಇದು ಏನು ಮಟನ್ ಎಲ್ಲ ಸ್ವಲ್ಪ ಮರಿ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಬಲ್ತಿರೋ ಅಂಥ ಮರಿಗಳನ್ನ ಕಟ್ ಮಾಡಿರ್ತಾರೆ ನೋಡಿ, ಆವಾಗ ಅಂಥದ್ದು ಕೂಡ ಇದು ಈ ಕುಕ್ಕರಲ್ಲಿ ಎಷ್ಟು ಚೆನ್ನಾಗಿ ಬೆಂದ್ಬಿಡುತ್ತೆ ಅಂದರೆ ಒಂದೇ ವಿಷಲ್ ನಾನು ಬರ್ಸೋದು ಸ್ನೇಹಿತರೆ. ಸೊ ಒಂದು ಬಿಡಬೇಕಾದ್ರೆ ಮಾತ್ರ ನಾನು ಇನ್ನೊಂದು ವಿಷಲ್ ಬರ್ಸ್ತೀನಿ ಅಷ್ಟೇ. ಇವಾಗ ಇದ್ರ ಜೊತೆಗೆ ಏನು ಹಾಕ್ಕೊಂಡೆ ಅಂದರೆ ಸ್ವಲ್ಪ ಪಾಲಕ್ ಸೊಪ್ಪನ್ನ ಹಚ್ಚಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ತುಂಬ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪು ಹಚ್ಚಿ ಒಗ್ಗರಣೆಗೆ ಹಾಕ್ಕೊಳ್ಳೋದ್ರಿಂದ. ನೋಡಿ, ಮಟನ್ ಎಲ್ಲ ಆಲ್ಮೋಸ್ಟು ನೀರೆಲ್ಲ ಸುಂಡಿದೆ. ಈ ಟೈಮಲ್ಲಿ ನಾನು ಇದಕ್ಕೂ ಕೂಡ ಒಂದು ಕಡೆ ಬಿಸಿನೀರನ್ನ ಕಾಯಿಸಿ ಇಟ್ಕೊಂಡಿದ್ದೀನಿ. ಮಟನ್ಗೆ ಚಿಕನ್ಗೆ ಮಾಡಬೇಕಾದ್ರೆ ಬಿಸಿನೀರನ್ನ ಕಾಯಿಸಿ ಹಾಕೋದ್ರಿಂದ ಸಾಂಬಾರು ಏನೇ ಐಟಮ್ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ಇವಾಗ ಮನೇಲಿ ಮಾಡ್ಕೊಂಡಿರುವಂಥ ಸಾಂಬಾರು ಪೌಡರು, ಅಂದರೆ ನಾನು ಖಾರದ ಪುಡಿ ಹಾಕ್ತಾಯಿಲ್ಲ, ಇದರಲ್ಲೇ ಮಿಕ್ಸ್ ಇದೆ. ಸೊ ಹಾಗಾಗಿ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಒಂದು 4-5 ಸ್ಪೂನು ದೊಡ್ಡ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ. 3 kg ಮಟನಿಗೆ ಬೇಕಲ್ವಾ. ಸೊ ಏನು ಅಂತಂದರೆ ಮಟನ್ನು ಚಿಕನ್ನು ಎಲ್ಲ ಮಾಡಿದಾಗ ಧನಿಯಾ ಪೌಡರು ತುಂಬ ಜಾಸ್ತಿನೇ ಬೇಕಾಗುತ್ತೆ. ಸೊ ಇತ್ತೀಚೆಗೆ ಧನಿಯಾ ಪೌಡರ್ ಖಾಲಿ ಆಗಿದೆ. ಅದು ಕೂಡ ನಾನು ಇವಾಗ ಹಬ್ಬ ಆದ ನಂತರ ನಾನು ಅದನ್ನು ಫ್ರೈ ಮಾಡ್ಕೋಬೇಕು. ಧನಿಯಾ ಪೌಡರ್ ಅಮ್ಮನ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ, ಅದು ಪೌಡರೆಲ್ಲ ಹಾಕಿದ ಮೇಲೆ ಬಿಸಿನೀರನ್ನ ಹಾಕಿ ಸಾಂಬಾರು ಸ್ವಲ್ಪ ತೆಳು ಅನ್ನಿಸ್ತಾ ಇತ್ತು, ಹಾಗಾಗಿ ಇನ್ನೂ 1 ಸ್ಪೂನು ಹಾಕ್ಕೊಳ್ಳೋಣ ಧನಿಯಾ ಪೌಡರು ಅಂತ ನೋಡ್ಕೊತಾ ಇದ್ದೀನಿ. ಸೊ ಸಾಂಬಾರು ತುಂಬ ತೆಳುವಿರಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು, ತುಂಬ ಗಟ್ಟಿನೂ ಇರಬಾರ್ದು. ಸೊ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಏನು ಅಂದರೆ ನಾವು ಅಡುಗೆ ಮಾಡಬೇಕಾದ್ರೆ ಸಾಂಬಾರು ಪೌಡರ್ನ ನಾವು ತುಂಬ ಚೆನ್ನಾಗಿ ಮಾಡ್ಕೊಂಡಾಗ ಮಾತ್ರ ಯಾವುದೇ ಸಾಂಬಾರಾಗಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ನಾನು ಮಾಡ್ಕೊಂಡಿರೋ ಪೌಡರ್ ಅಂತೂ ಅಲ್ಟಿಮೇಟ್ ಆಗಿದೆ. ಸೊ ಇದರ ರೆಸಿಪಿ ನನ್ನ ಚಾನಲ್ನಲ್ಲಿದೆ, ಚೆಕ್ ಮಾಡಿ. ನೆಕ್ಸ್ಟ್ ಟೈಮು ಬೇಕಾದರೆ ನಾನು ಫ್ರೈ ಮಾಡಬೇಕಾದ್ರೂ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡಿ, ಎಷ್ಟು ಬೇಕೋ ಅಷ್ಟು ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಸಾಂಬಾರು. ಇದಕ್ಕೆ ಲಾಸ್ಟಲ್ಲಿ ಏನು ಕೊಟ್ಟಿರ್ತಾರೆ ಅಂದರೆ ಕೊಬ್ಬಿನಂಶ ಏನಿರುತ್ತೆ ಅದನ್ನು ಸ್ವಲ್ಪ ಇಷ್ಟೇ ಇರೋದು, ಇಷ್ಟನ್ನು ಹಾಕ್ಕೊಂಡು 1 ವಿಷಲ್ ಬರ್ಸ್ಕೊತಾ ಇದ್ದೀನಿ. ಸೊ ತೆಂಗಿನಕಾಯಿ ಯಾವಾಗ ಹಾಕ್ತೀನಿ ಅಂತ ನೋಡ್ತಾ ಇದ್ದೀರಾ. ಇವಾಗ ನಾನು ಇದೊಂದು ವಿಷಲ್ ಬರೋ ಅಷ್ಟರಲ್ಲಿ ಸ್ವಲ್ಪ ತೆಂಗಿನಕಾಯಿ, ಅಂದರೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ, ಇದಕ್ಕೆ 1-2 ಸ್ಪೂನಷ್ಟು ಕಡಲೆ, ಅದ್ರ ಜೊತೆಗೆ 1.5 ಸ್ಪೂನಷ್ಟು ಗಸಗಸೆನ ನೀವು ಬೇಕಿದ್ರೆ ಸ್ವಲ್ಪ ಬೆಚ್ಚಗೆ ಮಾಡಿ ಕೂಡ ಹಾಕೋಬೋದು. ಅಂದರೆ ಚಿಟಪಟ ಅಂತ ಸಿಡಿಬಾರ್ದು, ಜಸ್ಟ್ ಸುಮ್ಮನೆ ಬೆಚ್ಚಗೆ ಮಾಡ್ಕೊಬೇಕು ಬಾಣಲೆಗೆ ಹಾಕ್ಕೊಂಡು. ಅದನ್ನು ಕೂಡ ಹಾಕ್ಕೊಂಡು ಇವಾಗ ಇದನ್ನು ಪೇಸ್ಟಾಗಿ ನಾನು ರುಬ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟಾಗಿ ರುಬ್ಕೋತಾ ಇದ್ದೀನಿ. ಈಗ 1 ವಿಷಲ್ ಬಂದ ನಂತರ ಮಟನ್ನು, ಅದು ವಿಷಲ್ ಹೋದ ನಂತರ, ಅಥವಾ ವಿಷಲ್ ನೀವೇ ಬಿಡ್ಬೋದು ಕುಕ್ಕರಿಂದ ತಣ್ಣಗಾದ ನಂತರ, ಅಂದರೆ ವಿಷಲ್ ಎಲ್ಲ ಹೋದ ನಂತರ ನಾನು ಇವಾಗ ಮತ್ತೆ ಕುದಿಯೋದಕ್ಕೆ ಇಟ್ಬಿಟ್ಟು ಸಾಂಬಾರನ್ನ ಅದಕ್ಕೆ ನಾನು ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ, ಎಲ್ಲ ಪಾತ್ರೆ ಎಲ್ಲ ತೊಳೆದು ಒಂದಷ್ಟು ಎಲ್ಲ ಡಿಶ್ ವಾಷರ್ಗೆ ಹಾಕಿದ್ದಾಯಿತು. ಸೊ ಸಿಂಕ್ ಕೂಡ ಎಲ್ಲ ಕ್ಲೀನ್ ಆಯಿತು. 1 ರೌಂಡ್ ಕಿಚನ್ ಎಲ್ಲ ಕ್ಲೀನ್ ಆಗಿಬಿಟ್ಟಿದೆ. ಸೊ ಸ್ಟವ್ ಕೂಡ ಕ್ಲೀನ್ ಆಯಿತು. ನೋಡಿ, ನಂದು ರಾಗಿ ಮಾಲ್ಟ್ ರೆಡಿಯಾಗಿದೆ ಇದ್ದೀನಿ. ಇವಾಗ
ನೋಡೋಣ ಹೆಂಗಾಗಿದೆ ಅಂತ. ಇದಕ್ಕೆ ಕಡಲೆ ಗಸಗಸೆ ಬಿಡಬೇಕು ಇನ್ನೂ, ಅಂದರೆ ನಮ್ಮ ಕಡೆ ಒಂದು ಬಿಡೋದು ಅಂತೀವಿ ಅದನ್ನು. ನೋಡ್ತಾ ಇದ್ದೀರಾ ಮಟನ್ ಸಾಂಬಾರು. ನಾನಿನ್ನೂ ಏನೂ ತಿಂದಿಲ್ಲ ನೋಡಿ, ಬೆಂದಿದೆಯಾ ಹೇಗೆ ನೋಡಬೇಕು. ಸೊ ಬೆಂದಿದೆ, ತೊಂದರೆ ಇಲ್ಲ. ಇನ್ನೊಂದು ಕುಗ್ಸಿದ್ರೆ ಒಂದೇ ವಿಷಲು ಸ್ನೇಹಿತರೆ ಬರ್ಸಿರೋ ಅಂಥದ್ದು. ಈ ಕುಕ್ಕರ್ ಹೆಂಗೆ ಅಂದರೆ ನೋಡಿ, ನೀನು ಇಷ್ಟೊತ್ತಕ ಬಿಟ್ಬಿಟ್ಟು ಈಗ ಹಂಗಂತೀಯಲ್ಲ. ಹ್ಞೂ ಇರು, ಕೇಳೋದ್ರಾಗುತ್ತೆ ಇರು. ಈಗ ನೋಡಿ ಒಂದು ಬಿಟ್ಟಿದೆ ಮಸಾಲ. ಎಷ್ಟು ಚೆನ್ನಾಗಾಗಿದೆ ಅಂದರೆ ಸಾಂಬಾರು, ಆಹಾ ಬಾಯಲ್ಲಿ ನೀರು ಬರ್ತಾಯಿದೆ. ನಾನು ದೇವ್ರ ದೀಪ ಬೇರೆ ಹಚ್ಚಬೇಕು, ಹಾಗಾಗಿ ನಾನೇನು ಟೇಸ್ಟ್ ಮಾಡಿ ನೋಡ್ತಾ ಇಲ್ಲ. ಎಲ್ಲ ರೆಡಿ ಆಯಿತು. ಸೊ ಮಧ್ಯಾಹ್ನಕ್ಕೆ ಏನಿದ್ರು ಮುದ್ದೆ ರೈಸ್ ಮಾಡಿಕೊಂಡ್ರೆ ಸೂಪರಾಗಿ ಸಾಂಬಾರು ರೆಡಿ ಆಯಿತು ಅಂತ. ಸೊ ಇನ್ನೊಂದೇ ಒಂದು ವಿಷಲ್ ಬರೆಸ್ಕೊಂಡ್ರೆ ಮಧ್ಯಾಹ್ನದ ಊಟಕ್ಕೆ ಮಟನ್ ಸಾಂಬಾರು ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಸೊ ಏನಿದ್ರು ಮಧ್ಯಾಹ್ನಕ್ಕೆ ಮುದ್ದೆ ಅನ್ನ ಮಾಡಿಕೊಂಡ್ರೆ ಇವತ್ತಿನ ವರ್ಷದಡ್ಕು, ಸೊ ಇವತ್ತಿನಲ್ಲ ಈ ವರ್ಷದ ವರ್ಷದಡ್ಕು ಮುಗಿಯುತ್ತೆ. ಸುಜಿತ್ಗೆ ಇವಾಗ ಸ್ನಾನ ಮಾಡಿಸ್ಬೇಕು. ಮನೆಯೆಲ್ಲ ಕ್ಲೀನ್ ಮಾಡಿ ಅವರು ಹೋಗಿ ಪಾಚಂಡಿದ್ದಾರೆ, ಇನ್ನೂ ಸ್ನಾನಕ್ಕೆ ಹೋಗಿಲ್ಲ ಅವರು. ಸೊ ಮನೆ ತುಂಬ ಸುಜಿತ್ದೇ ಆಟ ಸಾಮಾನುಗಳು ನೋಡ್ರಲ್ಲ. ಕಿಚನೆಲ್ಲ ಕ್ಲೀನ್, ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ, ನೀಟಾಗ್ಬಿಡ್ತು. ಸ್ನೇಹಿತರೆ ಇವಾಗ ಟೈಮ್ ಬಂದು ಹತ್ತತ್ರ 1 ಗಂಟೆ. ಸೊ ಇಷ್ಟೊತ್ತಿಗೆ ಡೈಲಿ ಅಡುಗೆ ಮುಗಿಸ್ಬಿಡ್ತಿದ್ದೆ, ಇವತ್ತಿನ್ನೂ ಮುಗಿಸಿಲ್ಲ. ಯಾಕೆಂದರೆ ಗೊತ್ತಿಲ್ಲ, ಯಾಕೋ ಒಂಥರ ಸ್ಟ್ರೈನ್ ಅನ್ನಂಗೆ ಅನ್ನಿಸ್ತಾ ಇದೆ. ಇವಾಗ ಪೂಜೆ ಎಲ್ಲ ಮುಗಿಸ್ತೆ, ಆವಾಗಲೇ ಮುಗಿಸ್ತೆ. 11 ಗಂಟೆಗೆಲ್ಲ ಪೂಜೆ ಮುಗೀತು. ಸಾಂಬಾರೆಲ್ಲ ಮಾಡಿಟ್ಟು ತಲೆಗೆ ಸ್ನಾನ ಮಾಡಿ ಆಮೇಲೆ ದೇವ್ರ ಪೂಜೆ ಮಾಡಿ, ಮತ್ತು ರೋಹಿತ್ತು ಫಸ್ಟ್ ಸ್ಟ್ಯಾಂಡರ್ಡಿಂದ 6th ಮುಗಿಸಿದ್ದು. ಎಲ್ಲಿ ಅಂತ ಅಂದರೆ ವಿವೇಕಾನಂದ ಸ್ಕೂಲಲ್ಲಿ, ಗುಬ್ಬಿನಲ್ಲಿ. ಸೊ ಅಲ್ಲಿದು ಸ್ವಲ್ಪ ಸ್ಟಡೀಸ್ದು ಸರ್ಟಿಫಿಕೇಟ್ ಬೇಕಿತ್ತು. ಹಾಗಾಗಿ ಹೋಗೋಣ ಅಂತ ಹೋಗಿ ಬಂದ್ವಿ. ಇವಾಗ ಅಲ್ಲಿ ಮ್ಯಾಮ್ ಇರಲಿಲ್ಲ, ಸೊ ಎಲ್ಲ ಕೊಟ್ಟು ಬಂದಿದ್ದೀವಿ. ಸಂಜೆ 4 ಗಂಟೆಗೆ ಸಿಗುತ್ತೆ ಸರ್ಟಿಫಿಕೇಟು, ಮಾಡಿಟ್ಟಿರ್ತೀವಿ ಬನ್ನಿ ಅಂದರು. ಅದಕ್ಕೆ ಬೇಕಾಯ್ದೆಲ್ಲ ಇಸ್ಕೊಂಡು ಕಳಿಸೋದು. ನಾವು ಅಂದ್ಕೊಂಡ್ವಿ ರೆಡಿ ಮಾಡಿಸ್ಕೊಂಡು BO ಹತ್ರ ಒಂದು ಸೈನ್ ಆಗಬೇಕಿತ್ತು, ಗುಬ್ಬಿ BO ಹತ್ರ. ಸೊ ಸೈನ್ ಹಾಕ್ಸ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಮ್ಯಾಮ್ ಇರಲಿಲ್ಲ, 4 ಗಂಟೆ ಅಂತಂದು. ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಬಂದ್ವಿ. ಯಾಕೋ ಸ್ವಲ್ಪ ನಿದ್ದೆ ಬಂದಂಗೆ ಆಗ್ತಾ ಇದೆ. ಯಾಕೆ ಅಂದರೆ ಸ್ವಲ್ಪ ಇವತ್ತು ಬೆಳಗ್ಗೆ ವರ್ಕೌಟ್ ಸ್ವಲ್ಪ ಜಾಸ್ತಿ ಆಯಿತು, ಅಥವಾ ಇವತ್ತಿಗಿಂತ ನೆನ್ನೆ ಸ್ವಲ್ಪ ವರ್ಕೌಟ್ ಜಾಸ್ತಿ ಆಯಿತು. ಸೊ ಯಾಕೋ ಸೊಂಟ ಸ್ವಲ್ಪ ನೋವಾಗಿದೆ ಇವತ್ತು. ಅಡುಗೆ ಮಾಡೋಣ ಅಂತ ಬಂದು ಕಮ್ಮಿನೇ ಮಾಡಿದ್ದು. ರೋಹಿತನ ಜೊತೆ ಗಾಡೀಲಿ ಹೋದ್ನ, ಈ ರೋಡಲ್ಲಿ ಕುಗ್ಸ್ತಾ ನೋಡಿ, ಅಲ್ಲಿ 2 ಕಡೆ ಅವಾಗ ಶುರುವಾಯ್ತು ನೋಡಿ. ರೋಹಿತ್ ಜೊತೆ ಗಾಡೀಲಿ ಹೋದ್ನಾ, ಈ ರೋಡು ಮೊದಲೇ ನೋಡಿದ್ರಲ್ಲ, ಬಂಗಾರದ ಥರ ಇದೆ ರೋಡು. ಸೊ 2 ಕಡೆ ಕುಕ್ಕಿದ ತಕ್ಷಣ ಇಲ್ಲಿ ಏನಾಯ್ತು ಗೊತ್ತಿಲ್ಲ, ಕಳಿಕ್ ಅನ್ನಂಗೆ ಆಯಿತು ಸೊಂಟ. ಅವಾಗಿಂದ ಸ್ವಲ್ಪ ಪೇಯ್ನ್ ಆಗ್ತಾಯಿದೆ. ಯಾಕೋ ತುಂಬ ಒಂಥರ ಆಯಾಸ ಆದಂಗಾಗಿ ನಿದ್ದೆ ಬಂದಂಗೆ ಆಗ್ತಾಯಿದೆ. ಸೊ ಮಟನ್ ಸಾಂಬಾರು ಮಾಡಿದ್ದೀನಿ, ರೈಸ್ ಮಾಡಿ ಮುದ್ದೆ ಮಾಡಿ ತಿಂದು ಒಂದು ಸ್ವಲ್ಪ ಮಂಕೊಂಬಿಟ್ರೆ ಒಂದು ಸ್ವಲ್ಪ ನೋಡೋಣ ಇನ್ನೂ. ಯಾಕೆ ಅಂತಂದರೆ ನಾನು ಮಲಗೋದೇ ಇಲ್ಲ ಮಧ್ಯಾಹ್ನದೊತ್ತು. ಸ್ವಲ್ಪ ನಾನು ಹಾಗೇ ನಾನು ಮೊದಲಿಂದನೂ. ಸೊ ಏನಾದರೂ ಕೆಲಸ ಮಾಡ್ತಾನೇ ಇರ್ತೀನಿ. ಗೊತ್ತಿಲ್ಲ ಏನಾಗುತ್ತೆ ಇವತ್ತು, ನೋಡೋಣ. ಮಲಗೋಣ ಅಂತ ಅಂದ್ಕೊಂಡಿದ್ದೀನಿ. ಒಂಥರ ಮಳೆ ಬರೋ ಥರ ಗಾಳಿ, ಒಂಥರ ತಣ್ಣ ಗಾಳಿ ಬೀಸ್ತಾ ಇದೆ. ತಣ್ಣ ಗಾಳಿ ಬೀಸ್ಬಿಟ್ರೆ ಬೇಸಿಗೆಯಲ್ಲಿ ಹಾಗೆ ನಿದ್ದೆ ಬಂದ್ಬಿಡುತ್ತೆ ಸ್ನೇಹಿತರೆ. ನೆನ್ನೆ ಬ್ಲಾಗ್ನ ಹಾಕಲಿಲ್ಲ, ಯಾಕೆಂದರೆ ಬ್ಲಾಗ್ ಶುರು ಮಾಡೋಣ ಅಂತ ಅಂದ್ಕೊಂಡ. ಅಷ್ಟರಲ್ಲಿ ನಮ್ಮ ಅಣ್ಣ ಮಾತಾಡಿಕೊಂಡು ಸುಜಿತ್ತು ನಮ್ಮ ಅಣ್ಣನ ಜೊತೆ ಆಟ ಆಡಿಕೊಂಡು ಹಿಂಗೆ ಟೈಮ್ ಹೋಯಿತು. ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಮನೆಯೆಲ್ಲ ಹಬ್ಬ ಮಾಡಿದ್ರಿಂದ ಸ್ವಲ್ಪ ಸ್ಟ್ರೈನ್ ಆಗಿತ್ತು. ಹಾಗಾಗಿ ಏನೂ ವೀಡಿಯೋ ತಗೊಳಕ್ಕಾಗಲಿಲ್ಲ. ಸ್ಟಾರ್ಟ್ ಮಾಡಿದೆ, ಅಷ್ಟರಲ್ಲಿ ನಮ್ಮ ಅಣ್ಣ ಬಂದರು, ಸುಮ್ಮನಾದೆ. ಸೊ ಇವತ್ತಿನೇನು ಬೆಳಗ್ಗೆಯಿಂದ ಬ್ಲಾಗ್ಗಳನ್ನ ತೊಗೊಂಡಿದ್ದೀನಿ. ಇವತ್ತಿನೇನಿಲ್ಲ, ಸ್ಪೆಷಲಾಗಿ ಏನು ಅಂತ ಮಾಡಿಲ್ಲ.
ಬೆಳಗ್ಗೆ ಎಲ್ಲರೂ ಬಿರಿಯಾನಿ ಬೇಕು ಅಂದರು, ಚಿಕನ್ ಬಿರಿಯಾನಿ. ಅವಾಗ ಎಷ್ಟು ಬೇಕೋ ಅಷ್ಟು ಬಿರಿಯಾನಿ ಮಾಡಿ ಮುಗಿಸ್ದೆ. ಇವಾಗ ಮಟನ್ ಸಾಂಬಾರು, ಅದು ಕೂಡ ಹೇಗೆ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ಇವಾಗ ರೈಸು ಮುದ್ದೆ ಮಾಡಿ ಇಟ್ಟುಬಿಟ್ರೆ ಆಯಿತು ಮಧ್ಯಾಹ್ನಕ್ಕೆ ಊಟ. ಸುಚಿತ್ತು ಏನು ಮಾಡ್ತಾನೆ ಅಂದರೆ, ಮಮ್ಮಿ ಅನ್ನ ಬೇಯಿಸಿ ಎದ್ದ ಮಮ್ಮಿ, ಮಮ್ಮಿ ಅನ್ನ ಬೇಯಿಸಿ ಎದ್ದ ಮಮ್ಮಿ ಅಂತ ಎಬ್ಬರಿಸ್ತಾನೆ. ಮಲ್ಗ ಕೊಡಲ್ಲ. ಅನ್ನ ಮಾಡಿ ಅನ್ನ ಬೇಯಿಸಿ ಎದ್ದ ಮಮ್ಮಿ, ಅನ್ನ ಬೇಯಿಸಿ ಎದ್ದ ಮಮ್ಮಿ ಅಂತ ಮಲ್ಗಕ್ಕೆ ಬಿಡಲ್ಲ ನನಗಂತೂ ಈ ಸೂಜು. ಇವನಿಗೆ ನಿದ್ದೆ ಬಂದಾಗ ನಮಗೆ ನಿದ್ದೆ ಬರಲ್ಲ. ಏನಾರು ಕೆಲಸ ಮಾಡೋಣ ಅಂತ ಎದ್ದು ಬರ್ತೀನಿ. ಇವನು ಸ್ವಲ್ಪ ಏನು ಅಂದರೆ ಪಕ್ಕದಲ್ಲಿ ಕಾವು ಹಿಡ್ಕೊಂಡು ಮಲ್ಕೊಂಡಿರ್ತಾನೆ. ಎದ್ದು ಬಂದಿದ್ದ ತಕ್ಷಣ ಇವನು ಎದ್ದು ಬರ್ತಾನೆ. ಇವನಿಗೆ ನಿದ್ದೆ ಬರ್ಸೋದಿದೆ ನೋಡಿ, ಎಲ್ಲಾದರೂ ಮಾಡಿ 1 ಅವರ್ ಮಲಗಿಸ್ಬೇಕು ಅನ್ನೋದೇ ಇದು ನಮ್ಮ ಮಧ್ಯಾಹ್ನದ್ದು. ಇಲ್ಲ ಅಂದರೆ ಸುಮ್ಮನೆ ತೀಟೆ ಮಾಡಿ ಮಾಡಿ ಒದೆ ತಿಂತಾ ಇರುತ್ತೆ ಸುಮ್ಮನೆ. ಆಯಿತು, ಇವಾಗ ಬೇಯಿಸೋಣ. ಎಲ್ಲರೂ ನಮ್ಮ ಚಾರ ಏನು ಹೇಳ್ಬೇಕು ಹೇಳು? ಹ್ಯಾಪಿ ವರ್ಷದಡ್ಕು. ಹ್ಯಾಪಿ ವರ್ಷದಡ್ಕು. ಸೊ ಈ ಟಾಪ್ ಒಂದು ಮೊನ್ನೆ ಶ್ವೇತಾ ಅವ್ರ ಹತ್ರ ತೊಗೊಂಡಿದ್ದಂಥ ಟಾಪ್ಸು. ಸೊ ಇವತ್ತು ವರ್ಷದಡ್ಕಲ್ವಾ ಹಬ್ಬ, ಹಂಗಾಗಿ ಇವತ್ತು ಇದನ್ನು ವೇರ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಸೊ ಫೈನಲಾಗಿ ಅನ್ನ ಮುದ್ದೆ ಎರಡೂ ಕೂಡ ಇಟ್ಕೊಂಡಿದ್ದೀನಿ ಇವಾಗ ಮಾಡ್ಕೊಳ್ಳೋದಕ್ಕೆ ಮಧ್ಯಾಹ್ನದ ಊಟಕ್ಕೆ. ಸೊ ರೈಸು ಮುದ್ದೆ ಇದು ಎರಡನ್ನೂ ಮಾಡಿಕೊಂಡು ಸ್ವಲ್ಪ ಲೇಟಾಗಿ ಊಟ ಮಾಡಿದ್ವಿ, ಯಾಕೆಂದರೆ ಬೆಳಗ್ಗೆ ಎಲ್ಲರೂ ಬಿರಿಯಾನಿ ತಿಂದಿದ್ರಲ್ವ, ಹಾಗಾಗಿ. ಸೊ ರೋಹಿತ್ಗೆ ಊಟ ಕೊಡ್ತಾ ಇದ್ದೀನಿ ನೋಡಿ, ಎಷ್ಟು ಸೂಪರಾಗಿ ಮಟನ್ ಸಾಂಬಾರು ಮುದ್ದೆ ರೆಡಿಯಾಗಿದೆ ಅಂತ. ಸೊ ಇದಾದ ನಂತರ ಯುಗಾದಿ ಹಿಂದಿನ ದಿವಸ ಅಂದರೆ ಸೋಮವಾರ ಚಂದ್ರ ದರ್ಶನ ಕೂಡ ಮಾಡಿದ್ದೆ. ಅದರದ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ಸೇರಿಸ್ತಾ ಇದ್ದೀನಿ. ಸೊ ಭಾಳ ಹೊತ್ತೇನು ಚಂದ್ರ ದರ್ಶನ ಆಗಲಿಲ್ಲ, ಸುಜಿತ್ಗೆ ನನಗೆ ಅಷ್ಟೇ ನೋಡೋದಕ್ಕೆ ಸಿಕ್ಕಿದ್ದು. ಸೊ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್, ವರ್ಷದಡ್ಕಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಬ್ಲಾಗ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಮಸ್ಕಾರ ಎಲ್ರಿಗೂ.